ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋದು ಇದಕ್ಕೆ ನೋಡಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಗಾರಪ್ಪನವರ ಮಕ್ಕಳ ಕಿತ್ತಾಟದಿಂದ BY ರಾಘವೇಂದ್ರ ಅವರಿಗೆ ಲಾಭ ಅನ್ನದೇ ಮತ್ತೇನನ್ಬೇಕು. ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಇವರಿಬ್ಬರ ಕಿತ್ತಾಟದಿಂದ ಮೂರನೆಯವರು ಲಾಭ ಪಡೆದುಕೊಳ್ತಿದ್ದಾರೆ. ಇದೇ ಕಾರಣಕ್ಕೆ ಗೀತಾ ಶಿವರಾಜ್ ಕುಮಾರ್ ಸೋಲು ಕಾಣಬೇಕಾಗಿತ್ತು. ಇದು ಒತ್ತೊಟ್ಟಿಗಿರಲಿ. ಚುನಾವಣೆ ಸಂದರ್ಭದಲ್ಲಿ ಶಿವಣ್ಣ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ನಿನ್ನೆಯಷ್ಟೇ ಕುಮಾರ್ ಬಂಗಾರಪ್ಪನವರ ಬೆಂಗಳೂರಿನ ನಿವಾಸದ ಮುಂದೆ ಶಿವಣ್ಣನವರ ಅಭಿಮಾನಿಗಳು ನೂರಾರು ಕಾರ್ಯಕರ್ತರುಗಳು ಪ್ರತಿಭಟನೆ ನಡೆಸಿದರು. ಇಷ್ಟಕ್ಕೆ ನಿಲ್ಲದೆ ಈ ಪ್ರಕರಣ ಶಿವಣ್ಣ ಅವರ ಅಭಿಮಾನಿಗಳ ನಡೆ ಖಂಡಿಸಿ ಕುಮಾರ್ ಬಂಗಾರಪ್ಪನವರ ಅಭಿಮಾನಿಗಳು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಏನು ಶಿವರಾಜ್ ಕುಮಾರ್ ಅಭಿಮಾನಿ ಬಳಗ ಅಂತ ಹೆಸರಿನಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವ್ರ ಮನೆಗೆ ಏನು ನುಗ್ಗಿ ದಾಂಧಲೆ ಮಾಡಿದ್ದಾರೆ, ಆ ದಾಂಧಲೆಯ ಘಟನೆಯನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಇದರ ಜೊತೆಗೆ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗ ಏನಿದೆ ಅದರಂತೆ ಕುಮಾರ್ ಬಂಗಾರಪ್ಪನವರಿಗೂ ಕೂಡ ಅಭಿಮಾನಿ ಬಳಗ ಇದೆ. ಶಿವರಾಜ್ ಕುಮಾರ್ ಅವರಿಗೆ ಅಭಿಮಾನಿ ಬಳಗ ಆಗಿರೋದು ನಮ್ಮಂಥ ಪ್ರೇಕ್ಷಕರಿಂದ ಹೊರತು ಶಿವರಾಜ್ ಕುಮಾರಿಂದ ನಮ್ಮಂಥ ಜನಗಳಲ್ಲ. ಅದನ್ನು ಅವರು ಫಸ್ಟ್ ಅರ್ಥ ಮಾಡ್ಕೋಬೇಕು. ರಾಜಕಾರಣಕ್ಕೆ ಬರೋ ಮುಂಚೆ ರಾಜಕಾರಣದಲ್ಲಿ ಏನೇನೆಲ್ಲ ನಡೀತದೆ ಅಂತಕ್ಕಂಥ ವಿಷಯವನ್ನು ಅವ್ರು ಮೊದಲು ತಿಳ್ಕೊಬೇಕು. ಒಂದು ಕುಟುಂಬದ ಮಧ್ಯದಲ್ಲಿ ಬಂದು ಒಬ್ಬ ಹೆಂಡತಿ ಪರವಾಗಿ ಬಂದು ಎಷ್ಟು ರಾಜಕಾರಣ ಮಾಡಬೇಕು ಅಷ್ಟು ಮಾಡಬೇಕೇ ಹೊರತು ಕುಮಾರ್ ಬಂಗಾರಪ್ಪನವರು ಆ ಕುಟುಂಬದ ಹಿರಿಯ ಸದಸ್ಯನಾಗಿ ಒಬ್ಬ ಭಾವನಿಗೆ, ತಂಗಿಗೆ, ತಮ್ಮನಿಗೆ ಹೇಳ್ತಕ್ಕಂಥ ಬುದ್ಧಿವಾದ ಮಾತುಗಳನ್ನೇ ಹೇಳಿದ್ದಾರೆ ಹೊರತು ಬೇರೇನೂ ಕೂಡ ಹೇಳಿಲ್ಲ. ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ. ಈ ಬಗ್ಗೆ ಕುಮಾರ್ ಬಂಗಾರಪ್ಪನವರಲ್ಲಿ ಮತ್ತು ಸೊರಬ ಜನತೆಯ ಪರವಾಗಿ ಅವರು ಕ್ಷಮೆಯಾಚನೆ ಮಾಡಬೇಕು. ಮಾಡದೇ ಇದ್ದಲ್ಲಿ ನಾವು ಉಗ್ರ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ಹೌದು, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರ ನಿವಾಸದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಟ ಶಿವರಾಜ್ ಕುಮಾರ್ ಮತ್ತು ಸಚಿವ ಮಧು ಬಂಗಾರಪ್ಪನವರ ಅಭಿಮಾನಿಗಳು ಮುತ್ತಿಗೆ ಹಾಕಿರುವುದನ್ನು ಖಂಡಿಸಿ ಭಾನುವಾರ ಪಟ್ಟಣದ ಪುರಸಭೆ ಮುಂಭಾಗದ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕುಮಾರ್ ಬಂಗಾರಪ್ಪನವರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ನ್ಯೂಸ್ 12 ಕನ್ನಡ ಜೊತೆ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ತಲಕಾಲಕೊಪ್ಪ, ಮಾಜಿ ಸಿಎಂ ಎಸ್ ಬಂಗಾರಪ್ಪ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿ ಏನ್ ಮಾತನಾಡಿದರೆ ತೋರಿಸಿವಿ ನೋಡಿ. ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ನಿನ್ನೆ ದಿನ ಮಾಜಿ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರ ಮನೆಗೆ ಶಿವರಾಜ್ ಕುಮಾರ್ ಅಭಿಮಾನ ಬಳಗದವರು ಅಂತ ಹೇಳಿ ಒಂದು ನೂರಾರು ಜನ ಬಾಡಿಗೆ ಗೂಂಡಾಗಳು ಏಕಾಏಕಿ ನುಗ್ಗಿ ಒಂದು ರೀತಿಯ ದಾಂಧಲೆಯ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಈ ರೀತಿಯ ಒಂದು ನಾಚಿಕೆಗೇಡಿನ ಕೃತ್ಯವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿತನದ ವರ್ತನೆಯನ್ನು ಭಾರತೀಯ ಜನತಾ ಪಾರ್ಟಿ ಸೊರಬ ಮಂಡಲ ಅತ್ಯಂತ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದೆ. ಆ ನಿಮಿತ್ತ ಇವತ್ತು ಸೊರಬದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಮಾಡಿದ್ದೀವಿ. ನೀವು ಯಾವುದೋ ಸಾಧಾರಣ ಹಿನ್ನೆಲೆಯಲ್ಲಿ ಬಂದಂಥ ರಾಜಕಾರಣಿಗಳಲ್ಲ. ದಿವಂಗತ ಎಸ್ ಬಂಗಾರಪ್ಪನವರ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಇವತ್ತು ಸಭ್ಯತೆಗೆ, ಘನತೆ, ಗೌರವಕ್ಕೆ ಹೆಸರಾಗಿರ್ತಕ್ಕಂಥ ಕುಟುಂಬ ರಾಜ್ಯದಲ್ಲಿ. ಅಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ತಾವು ತಮ್ಮ ಕುಟುಂಬದ ಘನತೆ, ಗೌರವದ ಅರಿವಿಲ್ದೇನೆ ಭಾಳ ಬೇಜವಾಬ್ದಾರಿತನದಿಂದ ಎಲ್ಲರೂ ನಾಚಿಕೆ ಪಡುವಂಥ ರೀತಿಯಲ್ಲಿ ತಮ್ಮ ವರ್ತನೆಯನ್ನು ಪ್ರದರ್ಶನ ಮಾಡಿದ್ದೀರಿ. ಇದು ನಿಮ್ಮ ಕುಟುಂಬಕ್ಕೂ
ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಅದರಲ್ಲೂ ಸೊರಬ ವಿಧಾನಸಭಾ ಕ್ಷೇತ್ರಕ್ಕೂ ಮಾಡಿರ್ತಕ್ಕಂಥ ಅಪಮಾನ ಇದು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ರೀತಿಯಲ್ಲಿ ತಮ್ಮ ಒಂದು ಈ ಅಸಭ್ಯ ವರ್ತನೆಯನ್ನು ಪ್ರದರ್ಶನ ಮಾಡಿದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ, ಬೇಷರತ್ತಾಗಿ ಎಲ್ಲ ಜನರ ಕ್ಷಮೆಯನ್ನು ಕೇಳಬೇಕು. ಕುಮಾರ್ ಬಂಗಾರಪ್ಪನವರು ತಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯ, ಅವರ ಕ್ಷಮೆಯನ್ನು ಕೇಳಬೇಕು. ಇಲ್ಲದೇ ಇದ್ದರೆ ಈ ಒಂದು ಹೋರಾಟವನ್ನು ಇಲ್ಲಿಗೆ ಕೈ ಬಿಡೋದಿಲ್ಲ. ಮುಂದೆ ಉಗ್ರವಾದಂಥ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಮಾಡಲಿಕ್ಕೆ ಬಯಸ್ತೇನೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.